ಋತು ಅನ್ನೋ ಶಬ್ದಕ್ಕೆ ಋತುಕಾಲದಲ್ಲಿನ ಸಂಗಮ ಅಂತನೂ ಒಂದು ಅರ್ಥ ಇದೆ. ಋತು ಅನ್ನೋ ಶಬ್ದಕ್ಕೆ ನಾರಿಯ ರಜೋದರ್ಶನ ಕಾಲ ಅಂತ ಒಂದು ಅರ್ಥ, ಅವಳ ಫಲವತ್ತತೆಯ ಕಾಲ. ಅದು ಋತುಕಾಲದಲ್ಲಿ ಸಂಗಮ, ಋತುಕಾಲದಲ್ಲಿ ಮಾತ್ರ ಸಂಗಮಿಸುವವನು ಅನ್ನೋ ಅರ್ಥದಲ್ಲಿ ಕಂಡು ಬರ್ತದೆ. ರಜೋದರ್ಶನ ಉಳ್ಳವಳು ಅನ್ನೋ ಅರ್ಥ ಋತುಮತಿ ಅನ್ನೋ ಶಬ್ದದಲ್ಲಿ ಕಂಡು ಬರ್ತದೆ. ಅದಲ್ಲದೆ ಋತು ಅನ್ನೋ ಶಬ್ದಕ್ಕೆ ಈ ಋತುಕಾಲದಲ್ಲಿ ಫಲವತ್ತತೆ ಕಾಲದಲ್ಲಿ ಸಂಗಮ ಅನ್ನೋ ಅರ್ಥ ಮಹಾಭಾರತದ ಆದಿಪರ್ವದ 83ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಯಯಾತಿ ಶರ್ಮಿಷ್ಠೆಯರ ಒಂದು ಪ್ರಸಂಗ. ಅದು ಋತುಂ ಯಾಚಮಾನಾಯಾಹ ಅಥವಾ ಯಾಚಮಾನಾಯೈ ಅಂತ ಇದ್ದಿರಬಹುದು. ಋತುಂ ದದಾತಿ, ಸಂಗಮವನ್ನು ಕೇಳುವವಳು, ಋತುಕಾಲದಲ್ಲಿ ಸಂಗಮವನ್ನು ಪ್ರಾರ್ಥಿಸುವವಳು ಅಂತ ಅರ್ಥ. ಅದನ್ನು ಕೊಡುವವನು ಅಂದರೆ ಸಂಗಮವನ್ನು ಕೊಡುವವನು ಅಂತ ಅರ್ಥ. ಹೀಗೆ ಋತು ಅನ್ನೋ ಶಬ್ದಕ್ಕೆ ಇದೊಂದು ಮೂರನೇ ಅರ್ಥ, ತತ್ಕಾಲದಲ್ಲಿ ಸಂಗಮ ಅಂತ ಹೇಳಿ. ಅದು ಶಕ್ಯಾರ್ಥ ಇದ್ದಿರಬಹುದು ಅಥವಾ ಲಾಕ್ಷಣಿಕಾರ್ಥ ಇದ್ದಿರಬಹುದು, ಮತ್ತು ಪ್ರಯೋಗ ಇದೆ, ಅದನ್ನ ಗಮನಕ್ಕೆ ತಂದಿದ್ದೇನೆ ಅಷ್ಟೇ.